ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆರೆಮೀಯನ ಪ್ರವಾದನೆ ಗ್ರಂಥವು 1ನೇ ಅಧ್ಯಾಯ 8ನೇ ವಚನ. ಅವರಿಗೆ ಅಂಜಬೇಡ, ನಿನ್ನೆದುರಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ನೀವು ಭಯ ಪಡ್ತಿದ್ದೀರಾ, ನೀವು ಅಂಜುವಂತರಾಗಿದ್ದೀರ ಪ್ರಿಯರೇ. ಆದ್ರೆ ನಿಮ್ಗೆ ಶುಭ ವರ್ತಮಾನ. ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ದೇವರು ಮಾತಾಡ್ತಿದ್ದಾರೆ ಪ್ರಿಯರೇ. ಅವರಿಗೆ ಅಂಜಬೇಡ, ನಿನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು. ಹಲ್ಲೆಲೂಯ. ಇಲ್ಲಿ ಯೆರೆಮೀಯ ಪ್ರವಾದನೆಯು ಇಲ್ಲಿ ಭಯ ಪಡುವಂತ ಸಮಯದಲ್ಲಿ, ಅಂಜುವಂತ ಸಮಯದಲ್ಲಿ ದೇವರು ಇಲ್ಲಿ ಯೆರೆಮೀಯನಿಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಆ ಜನರಿಗೆ ನೀನು ಅಂಜಬೇಡ, ನೀನು ಭಯ ಪಡಬೇಡ, ನಿನ್ ಜೊತೆಲಿ ನಾನಿದ್ದೀನಿ, ಅವ್ರನ್ನ ಎದುರಿಸಲು ನಾನು ನಿನ್ನೊಂದಿಗೆ ಇರುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಸಂಭವಿಸುವಂತ ಅನೇಕ ಶೋಧನೆಗಳು, ಭಯ ಪಡುವಂತ ಯಾವುದೊಂದು ಕಷ್ಟಗಳಾಗಿರ್ಬೋದು, ಯಾವುದೊಂದು ಸಮಸ್ಯೆಗಳೇ ಆಗಿರ್ಬೋದು, ನಮ್ಗೆ ನಾವು ಅನ್ಕೋತೀವಿ ಇಷ್ಟೇ ನಮ್ಮ ಜೀವನ ಕಷ್ಟಗಳು, ಇಷ್ಟೇ ನಮ್ಮ ಶೋಧನೆಗಳು ಅಂತ ಹೇಳಿ, ಇಷ್ಟೇ ನಮ್ಮ ಜೀವನ ಇರ್ಬೋದು ಅಂತ ಹೇಳಿ ನಾವು ಕಣ್ಣೀರು ಇಡ್ತೇವೆ, ನಾವು ಭಯ ಪಡ್ತಾ ಇರ್ತೇವೆ, ನಾವು ಅಂಜುವಂತರಾಗಿರ್ತೇವೆ ಪ್ರಿಯರೇ. ಆದ್ರೆ ನಾವು ಭಯ ಪಡಬಾರ್ದು. ಯಾಕಂದ್ರೆ ಇಲ್ಲಿ ದೇವರು ಯೆರೆಮೀಯನಿಗೆ ವಾಗ್ದಾನ ಮಾಡಿದಂತ ದೇವರು ನಮ್ಮನ್ನು ಸಹ ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮಗೆ ಸಂಭವಿಸುವಂತ ಪ್ರತಿಯೊಂದು ಶೋಧನೆಗಳಿಗೆ ನಾವು ಭಯ ಪಡ್ಬಿಡಿ. ಯಾಕಂದ್ರೆ ದೇವ್ರು ನಮ್ಮ ಜೊತೆಲಿದ್ದಾರೆ. ನಾವು ಭಯ ಪಡಲಂಗೆ ಮುಂದಕ್ಕೆ ಸಾಗಿ ನಾವು ನಡೆಯುವಂತರಾಗಿರ್ಬೇಕು ಪ್ರಿಯರೇ. ಯಾವ ವಿಷಯ ನಾವು ಭಯ ಪಡಲಂಗೆ ನಾವು ಧೈರ್ಯದಿಂದ ಮುಂದಕ್ಕೆ ಸಾಗುವಂತರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮ ಶೋಧನೆಗೆ ಎದುರಿಸುವುದಕ್ಕೆ ದೇವ್ರು ನಮ್ಮ ಪರವಾಗಿ ಹೋರಾಡುವಂತ ದೇವರು, ನಮ್ಮ ಪರವಾಗಿ ಯುದ್ಧ ಮಾಡುವಂತ ದೇವರು ನಮ್ಮ ಜೊತೆಲಿರುವಾಗ ಪ್ರಿಯರೇ, ನಾವು ಮುಂಜಾನೆ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ಇಲ್ಲಿ ಯೆರೆಮೀಯನೇ ಹೇಳ್ತಿದ್ದೇನೆ, ನಾನು ತಾಯಿ ಗರ್ಭದಲ್ಲಿ ಇರುವಾಗಲೇ ನಾನು ನೀನು ತಿಳ್ಕೊಂಡಿದ್ದಿ ತಂದಿ. ನನ್ನ ತಾಯಿ ಗರ್ಭದಲ್ಲಿ ಮುಂಚೆ ಬರುವಕ್ಕಿಂತ ಮುಂಚೆಲೇ ನಾನು ನೀನು ಒಳ್ಳೆ ಒಂದು ಪ್ರತಿಷ್ಠನಾಗಿ ನೀನು ನೇರ್ಮಿಸಿದಿ, ನನಗೆ ಒಳ್ಳೆ ಒಂದು ಪ್ರವಾದಿಯಾಗಿ ನೀನು ನೇರ್ಮಿಸಿದಪ್ಪ ಅಂತೇಳಿ ಇಲ್ಲಿ ಯೆರೆಮೀಯನೇ ಹೇಳ್ತಿದ್ದೇನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಒಂದು ದೇವರು ಒಂದು ತಾಯಿ ಗರ್ಭದಕ್ಕಿಂತ ನಮ್ಗೆ ಯಾವ ರೀತಿ ಆತನು ರೂಪಿಸಿದನು, ಯಾವ ರೀತಿ ಇನ್ನು ತಾಯಿ ಗರ್ಭದಲ್ಲಿ ಬರುವಕ್ಕಿಂತ ಮುಂಚೆ ನಮ್ಮ ಪ್ರಣಾಳಿಕ ದೇವ್ರ ಚಿತ್ತ ಏನಿದೆ ಎಂಬುದಾಗಿ ದೇವರು ನಮ್ಮನ್ನು ಸಹ ತಿಳ್ಕೊಂಡಿದ್ದಾನೆ ಪ್ರಿಯರೇ. ನಾವು ಮಾಡುವಂಥದ್ದು, ನಾವು ನಡೆಯುವಂಥದ್ದು, ನಮಗೆ ಭಯ ಪಡುವಂಥ ಪ್ರತಿಯೊಂದು ವಿಷಯದಲ್ಲಿ ದೇವರು ಎಲ್ಲವನ್ನು ತಿಳ್ಕೊಂಡು ನಮ್ಮನ್ನು ಎಲ್ಲಾ ಶೋಧನೆಯಿಂದ ಎದುರಿಸಿ ನಮ್ಮನ್ನು ಕಾಪಾಡಿ ನಮ್ಮ ನಡೆಸುವಂಥ ದೇವ್ರ ಪ್ರಿಯರೇ. ನಾವು ಎಷ್ಟೇ ನಾವು ಭಯ ಪಡುವಂಥ ಶೋಧನೆಗಳು ಇರ್ಬೋದು, ಎಷ್ಟೇ ನಮ್ಮನ್ನು ಏನ್ ಮಾಡ್ಬೇಕೆಂಬುದ ಆಲೋಚನೆ ನಮಗೆ ಎದುರು ಕಾಣದ ದಾರಿ ಕಾಣದಂತ ಒಂದು ಆಲೋಚನೆ ನಮ್ಗೆ ಕಾಣದಂತ ಸ್ಥಿತಿಯಲ್ಲಿ ಇರ್ಬೋದು ಪ್ರಿಯರೇ. ಆದ್ರೆ ಅಂತ ವಿಷಯದಲ್ಲಿ ನಾವು ಭಯ ಪಡದಂಗೆ ಅದೇ ಸ್ಥಳದಲ್ಲಿ ನಾವು ಎದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವರು ನಮ್ಮ ಜೊತೆಲಿದ್ದಾರೆ, ನಾವು ಭಯ ಪಡುವುದಿಲ್ಲ, ನಾವು ಅಂಜುವುದಿಲ್ಲ ಎಂಬುದಾಗಿ ಈ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಡ್ರಿ. ಇದೆಲ್ಲ ಭಯವನ್ನು ತೆಗೆದಾಕಿ, ಎಲ್ಲ ಅಂಜುವಂತ ಸಮಯಗಳೆಲ್ಲ ತೆಗೆದಾಕಿ ದೇವರು ನಮ್ಮನ್ನು ಧೈರ್ಯ ಪಡಿಸಿ ನಾವು ಮುಂದಕ್ಕೆ ಸಾಗಬೇಕೆಂಬುದಾಗಿ ನೀವು ಧೈರ್ಯ ತಂದ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಮುಂಜಾನೆ ನಿಮ್ಮ ಕುಟುಂಬದಲ್ಲಿ ಎಲ್ಲ ಭಯವು, ಚಿಂತೆಯು ಎಲ್ಲ ದೇವರು ನಿಮ್ಮನ್ನು ಬಿಡಿಸಿ ಅಂತ ಒಂದು ಶೋಧನೆ ಎದುರಿಸಿ ದೇವ್ರು ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ನಡೆಸುವಂತ ದೇವ್ರ ಪ್ರಿಯ. ಎಲ್ಲಾ ವಿಷಯದಲ್ಲಿ ದೇವ್ರು ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಸಹಾಯ ಮಾಡಿ ನಿಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರಿ ಪ್ರಭಾ. ಮತ್ತು ಕಮೆಂಟ್ಗಳ ಮೂಲಕವಾಗಿರಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರ ಯಾವ ವಿಷಯ ಅಂಜುವಂತರಾಗಿದ್ರು ಪ್ರಭಾ, ಅವ್ರಿಗೆ ಅಂಜಿಕೆಯನ್ನು ತೆಗೆದಕ್ಕೆ ಅವರಿಗೆ ಧೈರ್ಯ ಪಡಿಸಿರಿ ಪ್ರಭಾ. ಯಾವ ವಿಷಯ ಭಯ ಪಡ್ತಿದ್ರಪ್ಪ, ಅವ್ರ ಭಯವನ್ನು ತೆಗೆದಕ್ಕೆ ಅವರ ಜೀವಿತದಲ್ಲಿ ಧೈರ್ಯ ಪಡಿಸುವಂತ ದೇವ್ರು ನೀವಾಗಿರಿ ಪ್ರಭಾ. ಅವ್ರ ಕುಟುಂಬದಲ್ಲಿ ಸಂಭವಿಸುವಂತ ಪ್ರತಿಯೊಂದು ಚಿಂತೆ, ಬಾಧೆ, ಕಣ್ಣೀರೆಲ್ಲ ಸಮಸ್ಯೆಗಳನ್ನು ತೆಗೆದು ಪ್ರಭಾ, ನಾನು ಅವೆಲ್ಲವೂ ಎದುರಿಸಲು ನಾನು ನಿಮ್ಮೊಂದಿಗಿರುವೆನೆಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಒಬ್ಬೊಬ್ಬರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನೀವೇ ಅವ್ರಿಗೆ ಎಲ್ಲಾ ವಿಷಯ ಕಾಪಾಡಿ ನೀವೇ ನಡೆಸ್ತೀರಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ,
ಆಮೇನ್. ಮತ್ತು ವಾಗ್ದಾನ ಕೇಳಿ ನೀವು ಆತ್ಮ ಬಲ ಹೊಂದ್ಕೊಂಡಿದ್ದ ಹಾಗೆ ನೀವು ಇನ್ನೊಬ್ಬರಿಗೆ ಈ ವಾಗ್ದಾನ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಮತ್ತು ಕಮೆಂಟ್ಗಳ ಮೂಲಕವಾಗಿ ಈ ವಾಗ್ದಾನ ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ತಿಳಿಯಪಡಿಸ್ರಿ. ಯಾಕಂದ್ರೆ ನಿಮಗೋಸ್ಕರ